ಇದು ಹೋಟೆಲ್ ಸ್ಟೈಲ್ ನ ವೆಜಿಟೇಬಲ್ ಪಲಾವ್ ರೆಸಿಪಿ. ಇದರ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಯಾವುದೇ ಬಣ್ಣ ಬಳಸದೆ ಇಷ್ಟು ಒಳ್ಳೆ ಗ್ರೀನ್ ಕಲರ್ ಬರೋ ತರ ಮನೇಲೆ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಲೆಟ್ ಸ್ಟಾರ್ಟ್. ಮೊದಲಿಗೆ ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಸ್ಟಾರ್, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಒಂದ್ಸರಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದಿಡಿ ಕೊತ್ತಂಬರಿ ಸೊಪ್ಪು, ಎರಡಿಡಿ ಮೆಂತ್ಯ ಸೊಪ್ಪು, ಒಂದಿಡಿ ಪುದೀನ ಸೊಪ್ಪು, ಸ್ವಲ್ಪ ಉಪ್ಪು, ಅರಿಶಿಣ ಸೇರಿಸಿ ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಬಾಡಿಸ್ಕೊಂಡು ಇದನ್ನ ಬಿಸಿ ಆರಿಸ್ಕೊಳ್ಳಿ. ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಕಾಯಿ ತುರಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಈ ಎಲ್ಲಾ ಸ್ಪೈಸಸ್ ಗಳು, ಕಟ್ ಮಾಡಿರೋ ಒಂದು ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಮಸಾಲಾ ಪೇಸ್ಟ್ ಅನ್ನ ಹಾಕಿ ಒಂದು ಸರಿ ಬಾಡಿಸ್ಕೊಳ್ಳಿ. ನಂತರ ಬಟಾಣಿ, ಕಟ್ ಮಾಡಿರೋ ತರಕಾರಿಗಳು ಮತ್ತು ಟೊಮೊಟೊ, ಕ್ಯಾಪ್ಸಿಕಮ್, ಕಲ್ಲುಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ತರಕಾರಿಯಿಂದ ಎಣ್ಣೆ ಸಪರೇಟ್ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಳ್ಳಿ. ನಂತರ ಅಕ್ಕಿಯ 2ರಷ್ಟು ಬಿಸಿ ನೀರನ್ನ ಹಾಕಿ ನೀರು ಒಂದು ಕುದಿ ಬರ್ತಿದ ಹಾಗೇನೆ ತೊಳೆದು ನೆನೆಸಿಟ್ಟಿದ್ದ ಅಕ್ಕಿಯನ್ನ ಸೇರಿಸಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ನ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲ್ ನ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ಇದನ್ನ ಮೊಸರು ಬಜ್ಜಿ ಅಥವಾ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.